ಪ್ರೈಸ್ ದ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವ ಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಯೋಬನು 5ನೇ ಅಧ್ಯಾಯ 18ನೇ ವಚನದಲ್ಲಿ ವಾಕ್ಯವು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಗಾಯ ಮಾಡುವವನು ಗಾಯ ಕಟ್ಟುವವನು ಆತನೇ, ಒಡೆಯುವ ಕೈಯೇ ವಾಸಿ ಮಾಡುತ್ತದೆ ಎಂದು ವಚನವು ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವ ಜನರೇ, ನಮ್ಮ ಕರ್ತನು ನಮ್ಮನ್ನ ಏನ್ ಮಾಡುವವನಾಗಿದ್ದಾನೆ, ಗಾಯಗಳಿಂದ ದೇವರು ನಮ್ಮನ್ನ ವಾಸಿ ಮಾಡುವವರಾಗಿದ್ದಾರೆ. ಇವತ್ತು ನಮ್ಮ ಜೀವಿತದಲ್ಲಿ ಅನೇಕ ವಿಧವಾದಂತಹ ಒಂದು ಪರಿಸ್ಥಿತಿಗಳು ನಮ್ಮನ್ನ ಅದೇನ್ ಮಾಡ್ಕೊಂಡಿರುತ್ತೆ, ಹೋರಾಡಿಕೊಂಡಿರುತ್ತೆ, ನಮ್ಮನ್ನ ಬಾಧಿಸಿಕೊಂಡಿರುತ್ತೆ. ಒಡೆಯುವಂತಹ ಕೈ ಅಂದರೆ ದೇವರ ಕೈಯೇ ನಮ್ಮನ್ನ ಅದೇನ್ ಮಾಡುವಂತದ್ದಾಗಿದೆ, ಗುಣಪಡಿಸುವಂತದ್ದಾಗಿದೆ, ವಾಸಿ ಮಾಡುವಂತದ್ದಾಗಿದೆ. ಯೋಬನ ಜೀವಿತದಲ್ಲಿ ನೋಡುವಾಗ ಅವನ ಶರೀರವೆಲ್ಲ ಅದೇನಾಯ್ತು, ಹುಣ್ಣು ಬೊಕ್ಕೆಗಳಿಂದ ತುಂಬಲ್ಪಟ್ಟಿತು. ಅವನ ಆಸ್ತಿ ಪಾಸ್ತಿ ಎಲ್ಲವೂ ಅದೇನಾಯ್ತು, ಹೊರಟು ಹೋಯಿತು. ಅದೇ ಪ್ರಕಾರವೇ ನಮ್ಮ ಜೀವಿತದಲ್ಲಿಯೂ ಕೂಡ ನಾವು ಇವತ್ತು ಗಾಯಗಳಿಂದ ಕುಳಿತುಕೊಂಡಿರಬಹುದು, ಗಾಯಪಟ್ಟವರಾಗಿ ಕರ್ತನ ಸಮ್ಮುಖದಲ್ಲಿ ನಾವು ಇವತ್ತು ಕುಳಿತುಕೊಂಡಿರಬಹುದು. ಆದರೆ ದೇವರ ಕೈ ನಮ್ಮನ್ನ ಅದೇನ್ ಮಾಡುವಂತದ್ದಾಗಿದೆ, ಬಲಪಡಿಸುವಂತದ್ದಾಗಿದೆ, ವಾಸಿ ಮಾಡುವಂತದ್ದಾಗಿದೆ, ಕಟ್ಟಿ ನಮ್ಮ ರೋಗಗಳನ್ನ ಗುಣಪಡಿಸುವಂತದ್ದಾಗಿದೆ. ಪ್ರೀತಿಯುಳ್ಳ ದೇವ ಜನರೇ, ಇವತ್ತು ನಮ್ಮ ಸ್ನೇಹಿತರು, ನಮ್ಮ ಬಂಧು ಬಳಗದವರು ನಮ್ಮ ಪರಿಸ್ಥಿತಿಗಳನ್ನ ನೋಡಿ ಅವ್ರೇನ್ ಮಾಡಬಹುದು, ಆಡಿಕೊಳ್ಳಬಹುದು. ಯೋಬನ ಸ್ನೇಹಿತರನ್ನ ನೋಡುವಾಗ ಅವ್ರು ಏನ್ ಮಾಡಿದರು, ಯೋಬನ ಪರಿಸ್ಥಿತಿಯ ಮೇಲೆ ಅವರು ಮಾತನಾಡಿದರು. ಅದೇ ಪ್ರಕಾರವೇ ನಮ್ಮ ಜೀವಿತದಲ್ಲಿಯೂ ಕೂಡ ಇವತ್ತು ನಮ್ಮ ಪರಿಸ್ಥಿತಿಗಳನ್ನ ನೋಡಿ, ನಮ್ಮ ಗಾಯಗಳನ್ನ ನೋಡಿ ಅನೇಕರು ನಮ್ಮನ್ನ ಮಾತನಾಡಿಕೊಳ್ಳುವವರಾಗಿದ್ದಾರೆ, ಆಡಿಕೊಳ್ಳುವವರಾಗಿದ್ದಾರೆ. ಆದರೆ ದೇವರು ನಮ್ಮನ್ನ ಏನ್ ಮಾಡುವವರಾಗಿದ್ದಾರೆ ಅಂದ್ರೆ ಗುಣಪಡಿಸುವವರಾಗಿದ್ದಾರೆ. ನಮ್ಮ ಗಾಯಗಳನ್ನ ತೊಳೆದು, ನಮ್ಮ ಗಾಯಗಳಿಗೆ ಔಷಧಿಯನ್ನ ಹಾಕಿ, ನಮ್ಮ ಕಣ್ಣೀರನ್ನ ಒರೆಸಿ, ನಮ್ಮ ಗಾಯಗಳನ್ನ ದೇವರೇನ್ ಮಾಡುವವರಾಗಿದ್ದಾರೆ, ಕಟ್ಟಿ ವಾಸಿ ಮಾಡುವವರಾಗಿದ್ದಾರೆ. ನಾವು ಪ್ರಾರ್ಥಿಸಬೇಕು. ದೇವರೇ, ಯೋಬನಿಗಿದ್ದಂತಹ ದೇವರು ನೀನಾಗಿದ್ಯಲ್ವಾ, ಯೋಬನ ಜೀವಿತದಲ್ಲಿ ಅವನಿಗಿದ್ದಂತಹ ಎಲ್ಲಾ ಪರಿಸ್ಥಿತಿಗಳನ್ನ ಮಾರ್ಪಡಿಸಿ ಅವನ ಕೊನೆಯ ಸ್ಥಿತಿಯನ್ನ ಎರಡರಷ್ಟಾಗಿ ನೀನು ಆಶೀರ್ವದಿಸಿದ್ಯಾ. ಅದೇ ಪ್ರಕಾರವೇ ನನ್ನ ಜೀವಿತದಲ್ಲಿಯೂ ಕೂಡ ಸ್ವಾಮಿ, ಈ ಒಂದು ಗಾಯ ನನ್ನನ್ನು ಹೋರಾಡಿಕೊಂಡಿದೆ, ಇದರಿಂದ ನನ್ನನ್ನು ತಪ್ಪಿಸು, ಇದರಿಂದ ನೀನ್ ನನ್ನನ್ನು ಬಿಡುಗಡೆ ಮಾಡು, ಎಲ್ಲ ವಿಧವಾದ ಮನುಷ್ಯರ ಮಾತುಗಳಿಂದ ನನ್ನನ್ನು ತಪ್ಪಿಸು ಅಂತ ಹೇಳುವಾಗ ಯೋಬನನ್ನು ಆಶೀರ್ವದಿಸಿದಂತಹ ದೇವರು ಇವತ್ತು ನಮ್ಮನ್ನು ಅವ್ರೇನ್ ಮಾಡುವವರಾಗಿದ್ದಾರೆ, ಆಶೀರ್ವದಿಸುವವರಾಗಿದ್ದಾರೆ, ಬಲಪಡಿಸುವವರಾಗಿದ್ದಾರೆ, ಅನುದಿನವೂ ನಡೆಸುವವರಾಗಿದ್ದಾರೆ. ಸರಿ, ನಾವು ಪ್ರಾರ್ಥಿಸಿಕೊಳ್ಳೋಣ. ಅಪ್ಪ ಕರ್ತನೆ, ನಿನಗೆ ಸ್ತೋತ್ರ ಸ್ವಾಮಿ. ಈ ಮುಂಜಾನೆ ವೇಳೆಯಲ್ಲಿ ಕರ್ತನೆ, ವಾಕ್ಯ ಭಾಗ ಸಂದೇಶವನ್ನ ನೋಡುವ ಜನಗಳನ್ನು ಸಲ್ಲಿಸ್ರಿ. ಕರ್ತನೆ, ನಿನ್ನ ಜನರ ಜೀವಿತದಲ್ಲಿ ನೀವು ಕಾರ್ಯವನ್ನ ಮಾಡಿ ದೇವರೇ, ನಿನ್ನ ಜನರ ಜೀವಿತದಲ್ಲಿ ಹೋರಾಡಿಕೊಂಡಿರುವಂತಹ ಎಲ್ಲ ಗಾಯದ ಪರಿಸ್ಥಿತಿಗಳನ್ನ, ಕಣ್ಣೀರಿನ ಪರಿಸ್ಥಿತಿಗಳನ್ನ ನೀವು ಮಾರ್ಪಡಿಸು. ಅದಕ್ಕಾಗಿ ಸ್ತೋತ್ರ. ನಜರೇತಿನ ಯೇಸುವಿನ ನಾಮದಲ್ಲಿ ಕರ್ತನೆ, ಆಮೇನ್, ಆಮೇನ್.